ಅಂದ್ರೆ ಬಿಗ್ ಬಾಸ್ ಸೀಸನ್ 11 ರಜತ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಅಂತ. ತುಂಬಾ ಸರ್, ತುಂಬಾನೇ ಅಂದ್ರೆ ಒಂದು ಒಂದು ಪ್ಯಾಕೇಜ್ ಆಫ್ ಮೂಮೆಂಟ್ಸ್ ನ ಅದರಲ್ಲಿ ನಾನು ಗಳಿಸ್ಕೊಂಡ್ಬಂದೆ. ಓಕೆ. ಅಂದ್ರೆ ಸುದೀಪ್ ಸರ್ ಮೇನ್ ಅದರಲ್ಲಿ ಇದು ವಿಷಯಗಳಾಗಿರೋದಾಗ್ಲಿ, ಆಮೇಲೆ ಸುದೀಪ್ ಸರ್ ನಮ್ಮ ಜೊತೆ ಕೋಆರ್ಡಿನೇಟ್ ಮಾಡಿದ ರೀತಿಗಳಾಗ್ಲಿ ಶೋ ಅಲ್ಲಿ, ಆಮೇಲೆ ಸುದೀಪ್ ಸರ್ ಇಂದ ಸಿಕ್ಕಿದ ಗಿಫ್ಟ್ಗಳಾಗ್ಲಿ ನನಗೆ. ಸೊ ಇಟ್ಸ್ ಹೋಲ್ ಪ್ಯಾಕೇಜ್ಡ್ ಮೂಮೆಂಟಮ್ ನನಗೆ. ಬಿಗ್ ಬಾಸ್ ಆಫರ್ ಬಂದಾಗ ಈ ತರ ಹೋಗ್ತೀನಿ ಅಂತ ಡಿಸೈಡ್ ಮಾಡಿದ್ಮೇಲೆ ಮನೆಯವ್ರಿಗೆ ಹೇಳಿದಾಗ ಮನೆಯವ್ರ ರಿಯಾಕ್ಷನ್ ಹೆಂಗಿತ್ತು, ಹಾಗೆ ನಿಮ್ಮ ಪ್ರಿಪರೇಷನ್ಸ್ ಎಲ್ಲ ಹೇಗಿತ್ತು ಅಂತ? ಅದೇ ಫಸ್ಟ್ ಬೇಗ ಹೋಗು, ಅರ್ಜೆಂಟ್ ಆಗಿ ಹೋಗು ಅಂತ ಎಲ್ಲರೂ ತಳ್ಳಿದ್ ನನ್ನ. ಬಟ್ ಆದ್ರೆ ಪ್ರಿಪರೇಷನ್ಸ್ ಏನಿಲ್ಲ ಸರ್. ನಾನು ಅದೇ ಶೋನ ಜಗದೀಶ್ ಅವ್ರು ಇರೋರ್ಗು ನೋಡಿದ್ದೆ. ಅದಾದ್ಮೇಲೆ ಎಲ್ಲೋ ಸ್ವಲ್ಪ ಬೋರ್ ಹೊಡಿತು ನನಗೆ, ನಾನು ನೋಡೋದು ಬಿಟ್ಬಿಟ್ಟಿದ್ದೆ. ನಾನು ಹೋಗ್ತಾ ಇದೀನಿ ಅಂತ ಡಿಸೈಡ್ ಆದಾಗ ಒಂದ್ 2-3 ವಾರ ಹಿಂದೆ ಇದನ್ನ ನೋಡಿದ್ದೆ ನನ್ನ ಶೋಗಳನ್ನ. ಸೊ ಐ ಆಮ್ ಅ ಪರ್ಸನ್, ಯಾವತ್ತು ಐ ಗೋ ಇನ್ ಅ ಫ್ಲೋ ಸರ್. ಅಂದ್ರೆ ಏನು ಪ್ಲಾನ್ ಮಾಡಿ ಡಿಸೈಡ್ ಮಾಡಿ ಆಮೇಲೆ ನಿಮ್ಗೆ ರಿಯಾಲಿಟಿ ಶೋ ಪ್ಯಾಟರ್ನ್ ನಂಗೆ ವರ್ಕ್ ಆಗೋದು ಇಲ್ಲ. ನೀವು ಬ್ಲಾಂಕ್ ಆಗೋದ್ರೇನೆ ಯು ಕ್ಯಾನ್ ಅಚೀವ್ ಅವರ್ ಸಮಥಿಂಗ್ ಅವ್ರ ಏನಾದ್ರು ಮಾಡಕ್ ಸಾಧ್ಯ ಇರೋದು. ನೀವು ಪ್ಲಾನ್ ಮಾಡ್ಕೊಂಡು ಹೋಗ್ತೀವಿ, ನಾವು ಅದ್ ಮಾಡ್ತೀವಿ ಇದು ಮಾಡ್ತೀವಿ ಅಂದ್ರೆ ರಿಯಾಲಿಟಿ ಶೋ ಡಸಂಟ್ ವರ್ಕ್ ಲೈಕ್ ದಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.